ನಮ್ಮ ಪ್ರಪಂಚವು ಸಂಪೂರ್ಣ ವಿನಾಶವನ್ನು ಎದುರಿಸಿದ ಯುಗದಲ್ಲಿ ಈ ಸ್ಟೋರಿಯನ್ನು ಅಟ್ಯಾಚ್ ಮಾಡಲಾಗಿದೆ ಮತ್ತು ಸರ್ವೈವರ್ಸ್ ಬೃಹತ್ ರೋಬೋಟಿಕ್ ಸಿಟಿಗಳಲ್ಲಿ ವಾಸಿಸುತ್ತಿದ್ದಾರೆ. ಈ ರೋಬೋಟಿಕ್ ಸಿಟಿಗಳು ವಾಹನಗಳಿಗೆ ಹೋಲುತ್ತವೆ, ಸಿಟಿಗಳು ಹೋಗುತ್ತಿವೆ ಅಂತ ಸೂಚಿಸುತ್ತದೆ. ಇಲ್ಲಿ ನಾವು ಲಂಡನ್ ಸಿಟಿ ಎಂಬ ಮಾನ್ಸ್ಟರ್ ಹೋಗುವ ಸಿಟಿಯನ್ನು ಗಮನಿಸುತ್ತೇವೆ. ಲಂಡನ್ ಸಿಟಿನ ಕಮಾಂಡರ್ ಟೆಡ್ಡಿಯಸ್ ಅವನ ಸ್ಟಾಫ್ಗೆ ಆಜ್ಞಾಪಿಸುತ್ತಾನೆ ಮತ್ತು ಸಣ್ಣ ಸಿಟಿಯನ್ನು ಅದರ ರಿಸೋರ್ಸಸ್ ಮತ್ತು ಊಟವನ್ನು ಕಸಿದುಕೊಳ್ಳಲು ಅವರನ್ನು ಕೇಳ್ತಾನೆ. ಮತ್ತು ಇಲ್ಲಿ ನಾವು ಲಂಡನ್ ಸಿಟಿಯನ್ನು ಸಣ್ಣ ಸಿಟಿನ ಅನ್ವೇಷಣೆಯಲ್ಲಿ ನೋಡ್ತೇವೆ. ಮುಖ ಮುಸುಕು ಹಾಕಿದ ಚಿಕ್ಕ ಹೋಗುವ ಸಿಟಿನಲ್ಲಿ ಹುಡುಗಿಯೂ ಇದ್ದಾಳೆ. ಆ ಚಿಕ್ಕ ಎಂಜಿನ್ ಕಡಿಮೆ ವೇಗವನ್ನು ಹೊಂದಿತ್ತು, ಹಾಗಾಗಿ ಲಂಡನ್ ಸಿಟಿ ಅದರ ಹತ್ತಿರ ಬರುತ್ತಿತ್ತು. ಕೊನೆಗೆ ಅವನ ಗೇಟ್ ತೆರೆಯುವ ಮೂಲಕ ಲಂಡನ್ ಸಿಟಿ ಸಣ್ಣ ಸಿಟಿಯನ್ನು ವಶಪಡಿಸಿಕೊಂಡಿತು ಮತ್ತು ಈ ಸಣ್ಣ ಎಂಜಿನ್ ಅನ್ನು ಒಡೆದು ಕುಲುಮೆಗೆ ಎಸೆಯಲಾಗುತ್ತದೆ. ಈ ಕುಲುಮೆಯು ಲಂಡನ್ನ ಹಿಂದಿನ ಚಾಲನಾ ಪವರ್ಸ್ ಆಗಿ ಮ್ಯಾನೇಜ್ ಮಾಡ್ತಾರೆ, ಸಿಟಿಯ ಚಲನೆಗೆ ಪವರ್ಸ್ ನೀಡುತ್ತದೆ. ಸಣ್ಣ ಸಿಟಿಯ ಜನರು ಸಹ ಸೆರೆ ಹಿಡಿಯಲ್ಪಟ್ಟಿದ್ದಾರೆ. ಲಂಡನ್ ಸಿಟಿ ಅವರನ್ನು ಕೊಲ್ಲುವ ಬದಲು ಅವರ ಶ್ರಮವನ್ನು ತೆಗೆದುಕೊಳ್ಳಲು ಬಯಸುತ್ತದೆ. ಆದ್ರೆ ಸಣ್ಣ ಸಿಟಿಯ ಜನರು ತಮ್ಮನ್ನು ಕೊಲ್ತಾರೆ ಅಂತ ಭಾವಿಸುವುದಿಲ್ಲ. ಅಲ್ಲಿಗೆ ಬರುತ್ತಾ ಅವರನ್ನು ನಮ್ಮ ಇತರ ನಾಗರಿಕರಂತೆ ಇರಿಸಲಾಗುವುದು ಅಂತ ಥೆಡ್ಡಿಸ್ ಅವರಿಗೆ ಭರವಸೆ ನೀಡ್ತಾನೆ. ಇಲ್ಲಿ ನಾವು ಟಾಮ್ ಅನ್ನು ಫೇಸ್ ಮಾಡುತ್ತೇವೆ, ಏನ್ಸಿಯಂಟ್ ಕಲಾಕೃತಿಗಳನ್ನು ಸಂಗ್ರಹಿಸಲು ಆಳವಾದ ಆಕರ್ಷಣೆಯನ್ನು ಹೊಂದಿರುವ ಪಾತ್ರ ಮತ್ತು ಅವರು ಇತಿಹಾಸ ಮತ್ತು ಟೆಕ್ನಾಲಜಿಯಲ್ಲಿ ಎಕ್ಸ್ಪರ್ಟ್ರು. ಮಿಸ್ಟರ್ ವ್ಯಾಲೆಂಟೈನ್ ಅವರ ಮಗಳು ಇಲ್ಲಿ ಟಾಮ್ ಅವರನ್ನು ಭೇಟಿಯಾಗುತ್ತಾರೆ. ಅವರು ನಮ್ಮ ಪ್ರಪಂಚದ ನಿರ್ಮೂಲನದ ರೀಸನ್ ಅನ್ನು ತಿಳಿದುಕೊಳ್ಳಲು ಬಯಸ್ತಾರೆ. ನಾವು ಭೂಮಿಯ ಮೇಲೆ ಇದ್ದೆ, ಈ ಬದಲಾವಣೆಗಳು ಹೇಗೆ ಸಂಭವಿಸಿದವು? ಟಾಮ್ ಹೇಳ್ತಾನೆ, ನಮ್ಮ ಪ್ರಪಂಚದ ನಿರ್ಮೂಲನೆಗೆ ರೀಸನ್ ಅಂದರೆ ಕ್ವಾಂಟಮ್ ವೆಪನ್ ಆದ ಮೆಡುಸಾ. ಈ ಕ್ವಾಂಟಮ್ ವೆಪನ್ 60 ನಿಮಿಷಗಳಲ್ಲಿ ಇಡೀ ಜಗತ್ತನ್ನು ನಾಶಪಡಿಸಿತು ಮತ್ತು ಹಳೆಯ ಜೀವನವನ್ನು ಬಿಟ್ಟು ಸರ್ವೈವರ್ಸ್ ನಾವು ವಾಸಿಸುವ ನಮ್ಮ ಲಂಡನ್ ಸಿಟಿ ಆಗಿ ದೊಡ್ಡ ಇಂಜಿನ್ಗಳನ್ನು ಮಾಡಿದ್ರು. ಇಲ್ಲದಿದ್ದರೆ ಕೆಲವು ಜನರು ಸಾಂಪ್ರದಾಯಿಕ ಜೀವನವನ್ನು ನಡೆಸುತ್ತಿದ್ದಾರೆ ಮತ್ತು ಡೆಡ್ಲಿ ಇಂಜಿನ್ಗಳಿಗೆ ವಿರುದ್ಧವಾಗಿರುತ್ತಾರೆ. ಟಾಮ್ ಅವನ ಹಳೆಯ ಸಬ್ಜೆಕ್ಟ್ ಗಳನ್ನು ಗಮನಿಸ್ತಾನೆ. ಲಂಡನ್ ಸಿಟಿ ಚಿಕ್ಕ ಸಿಟಿನಿಂದ ಸಾಧಿಸಿದ್ದು ಅದೇ. ಅವನು ಎಲ್ಲಾನು ನೋಡುತ್ತಿದ್ದಾನೆ. ಟಾಮ್ ಅವರ ಕೆಲಸಕ್ಕಾಗಿ ಥೆಡ್ಡಿಯಸ್ ಕೂಡ ಅಲ್ಲಿಗೆ ತಲುಪುತ್ತಾನೆ. ಥೆಡ್ಡಿಯಸ್ ಟಾಮ್ಗೆ ಕೇಳ್ತಾನೆ, ನೀವು ಪೈಲಟ್ ಆಗಲು ಬಯಸಿದ್ದೀರಿ ಮತ್ತು ಅದರ ಟ್ರೈನಿಂಗ್ ಅನ್ನು ಪಡೆದಿದ್ದೀರಿ, ಹಾಗಾದ್ರೆ ನೀವು ಈ ರಿಸರ್ಚ್ ಅನ್ನು ಏಕೆ ಸ್ಟಾರ್ಟ್ ಮಾಡಿದ್ದೀರಿ? ಟಾಮ್ ಹೇಳ್ತಾನೆ, ಸನ್ನಿವೇಶಗಳು ನನ್ನ ಕನಸನ್ನು ಮರೆಯುವಂತೆ ನನ್ನನ್ನು ಒತ್ತಾಯಿಸಿದವು ಮತ್ತು ನಾನು ಅದನ್ನು ಮಾಡಬೇಕಿತ್ತು ಮತ್ತು ಅವನು ಅವನ ಕೆಲಸದಲ್ಲಿ ಸಂತೋಷವಾಗಿರುತ್ತಾನೆ. ಈಗ ನಾವು ಅದೇ ಮುಖವಾಡದ ಹುಡುಗಿಯನ್ನು ನೋಡ್ತೇವೆ. ಅವಳು ಅವನನ್ನು ಕೊಲ್ಲಲು ಚಾಕು ತೆಗೆದುಕೊಂಡು ಟೆಡ್ಡಿಯಸ್ಗೆ ತೆರಳುತ್ತಾಳೆ. ಅವಳನ್ನು ನೋಡ್ತಾ ಟಾಮ್ ನಿಲ್ಲಿಸಲು ಪ್ರಯತ್ನಿಸ್ತಾನೆ, ಆದ್ರೆ ಯಶಸ್ವಿಯಾಗಲಿಲ್ಲ ಮತ್ತು ಆ ಮುಸುಕುದಾರಿ ಹುಡುಗಿ ಇದು ನನ್ನ ತಾಯಿಯ ಪ್ರತೀಕಾರ ಅಂತ ಟೆಡ್ಡಿಸ್ಗೆ ಇರಿದಿದ್ದಾಳೆ. ಹೆಸ್ಟರ್ ಶಾ ಹೆಸರು ಕೇಳಿದ ಟೆಡ್ಡಿಸ್ ಒತ್ತಡದಲ್ಲಿ ಆ ಹುಡುಗಿಯನ್ನು ನೋಡ್ತಾನೆ. ಈ ಹುಡುಗಿಯ ಹೆಸರು ಹೆಸ್ಟರ್ ಶಾ ಮತ್ತೆ ಟೆಡ್ಡಿಸ್ ಅನ್ನು ಕೊಲ್ಲಲು ಪ್ರಯತ್ನಿಸ್ತಾನೆ. ಇದರ ನಡುವೆ ಟಾಮ್ ಆ ಹುಡುಗಿಯನ್ನು ಅಲ್ಲಿಗೆ ತಲುಪುವುದನ್ನು ನಿಲ್ಲಿಸ್ತಾನೆ, ಆದ್ರೆ ಟಾಮ್ ಅನ್ನು ತಳ್ಳುತ್ತಾ ಆ ಹುಡುಗಿ ಓಡಲು ಸ್ಟಾರ್ಟ್ ಮಾಡ್ತಾನೆ. ಟಾಮ್ ಮತ್ತು ಟೆಡ್ಡಿಯಸ್ ಆ ಹುಡುಗಿಯನ್ನು ಹಿಂಬಾಲಿಸ್ತಾರೆ. ಓಡುತ್ತಿರುವಾಗ ಆ ಹುಡುಗಿ ಜಾರಿ ಬಿದ್ದು ಒಂದು ಸ್ಥಳದಲ್ಲಿ ಬೀಳುವ ಸಾಧ್ಯತೆ ಇದೆ. ಆದ್ರೆ ಟಾಮ್ ಅಲ್ಲಿಗೆ ಬರುತ್ತಿದ್ದ ಅವಳ ಕೈಯನ್ನು ತ್ವರಿತವಾಗಿ ಹಿಡಿದು ಬೀಳುವಿಕೆಯಿಂದ ರಕ್ಷಿಸ್ತಾನೆ ಮತ್ತು ಈ ಹುಡುಗಿ ಟಾಮ್ಗೆ ಹೇಳ್ತಾರೆ, ಟೆಡ್ಡಿಯಸ್ ಅವರು ತೋರುತ್ತಿರುವಂತೆ ಅಲ್ಲ, ಆದ್ರೆ ಕ್ರೂರ ವ್ಯಕ್ತಿ. ಅವನು ನನ್ನ ತಾಯಿಯನ್ನು ಮರ್ಡರ್ ಮಾಡಿದ್ದಾನೆ. ಅವಳು ಅವನ ಕೈಯನ್ನು ಬೇರ್ಪಡಿಸಿ ಆ ದೊಡ್ಡ ಬಾವಿಗೆ ಬೀಳುತ್ತಾಳೆ. ಎಲ್ಲ ಗಾರ್ಬೇಜ್ ಹೊರಗೆ ಹರಿಯುತ್ತದೆ. ಇದರರ್ಥ ಈ ಎಂಜಿನ್ ನಿಂದ ಈ ಕುಲುಮೆಯ ತ್ಯಾಜ್ಯದ ಗಾರ್ಬೇಜ್ ಮತ್ತು ಈ ಹುಡುಗಿಯು ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾಳೆ. ಅದೇ ಟೈಮ್ಲಿ ಥೆಡ್ಡಿಯಸ್ ಕೂಡ ಅಲ್ಲಿಗೆ ತಲುಪುತ್ತಾನೆ. ಕಳವಳಗೊಂಡ ಟಾಮ್ ಆ ಹುಡುಗಿಯ ಮಾತಿನ ಬಗ್ಗೆ ಥೆಡ್ಡಿಯಸ್ಗೆ ಹೇಳ್ತಾನೆ. ಅವಳು ನಿನ್ನನ್ನು ಕಿಲ್ಲರ್ ಅಂತ ಕಾಲ್ ಮಾಡುತ್ತಿದ್ದಳು. ಅದನ್ನು ಕೇಳಿದ ಥೆಡ್ಡಿಸ್ ಟಾಮ್ ನನ್ನು ಅದೇ ಕಿರಿದಾದ ಬಾವಿಗೆ ತಳ್ಳಿದನು ಮತ್ತು ಟಾಮ್ ಕೂಡ ಚೆನ್ನಾಗಿ ಸುತ್ತುವುದರಿಂದ ಹೊರಹಾಕಲ್ಪಟ್ಟನು. ಇದರ ನಡುವೆ ಥೆಡ್ಡಿಯಸ್ ಅವರ ಫಿಮೇಲ್ ಮಕ್ಕಳು ಇಲ್ಲಿಗೆ ಬಂದು ಟಾಮ್ ಅನ್ನು ಅವನ ತಂದೆಯಿಂದ ಕೇಳ್ತಾರೆ ಮತ್ತು ಟಾಮ್ ಮತ್ತು ಏಲಿಯನ್ ಹುಡುಗಿ ಒಬ್ಬರಿಗೊಬ್ಬರು ಫೈಟಿಂಗ್ ಮಾಡುತ್ತಿರುವಾಗ ಬಾವಿಗೆ ಬಿದ್ದಿದ್ದಾರೆ ಅಂತ ಥೆಡ್ಡಿಸ್ ನಾಟಕೀಯವಾಗಿ ತೋರಿಸಿದರು. ಅವನು ಒಳ್ಳೆಯ ಹುಡುಗನಾಗಿದ್ರಿಂದ ನಾನು ವಿಷಾದಿಸುತ್ತೇನೆ. ಇದು ಸ್ಪಷ್ಟವಾಗಿದೆ. ಥೆಡ್ಡಿಯಸ್ ಸುಳ್ಳನ್ನು ಹೇಳುವ ಸಿಚುವೇಶನ್ ಅನ್ನು ನಾಟಕೀಯಗೊಳಿಸುತ್ತಾನೆ. ಅದೇ ಟೈಮ್ನಲ್ಲಿ ಈ ಹುಡುಗಿ ಟಾಮ್ ನ ಭಯಭೀತ ಫ್ರೆಂಡ್ ನನ್ನು ಅವನು ಅನುಮಾನಿಸುವ ವಿಜನ್ ಅನ್ನು ಹಿಡಿಯುತ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಟಾಮ್ ಮತ್ತು ಆ ಹುಡುಗಿ ಜೀವಂತವಾಗಿದ್ದಾರೆ ಅಥವಾ ಸತ್ತಿದ್ದಾರೆ ಅಂತ ಖಚಿತಪಡಿಸಲು ಥೆಡ್ಡಿಯಸ್ ಜೆಟ್ ಅನ್ನು ಕಳುಹಿಸ್ತಾನೆ. ಆದ್ರೆ ಆ ಜೆಟ್ಗೆ ಏನನ್ನೂ ಕಂಡುಹಿಡಿಯಲಾಗುವುದಿಲ್ಲ, ಯಾಕಂದ್ರೆ ಅವು ಪರ್ವತಗಳ ಶಿಖರದಲ್ಲಿ ಅಡಗಿವೆ. ಹೆಸ್ಟರ್ ಅವನ ಚಾಕುವನ್ನು ತೋರಿಸ್ತಾ ಟಾಮ್ಗೆ ಬೆದರಿಕೆ ಹಾಕ್ತಾನೆ ಮತ್ತು ನೀನು ನನ್ನನ್ನು ತಡೆಯದಿದ್ದರೆ ನಾನು ಥೆಡ್ಡಿಯಸ್ ನನ್ನು ಕೊಲ್ಲಬಹುದಿತ್ತು. ಹೆಸ್ಟರ್ ಹೊರಡಲಿದ್ದಾನೆ, ಆದ್ರೆ ಟಾಮ್ ಅವಳ ಹೆಲ್ಪ್ ಕೇಳುವುದನ್ನು ನಿಲ್ಲಿಸ್ತಾನೆ. ಅವರು ಹೇಳ್ತಾರೆ, ನಾನು ನನ್ನ ಇಡೀ ಜೀವನವನ್ನು ಲಂಡನ್ ಸಿಟಿನಲ್ಲಿ ಕಳೆದಿದ್ದೇನೆ ಮತ್ತು ಹಿಂದಿರುಗಿದ ನಂತರ ನಾನು ಅವರ ಸೀಕ್ರೆಟ್ ಮತ್ತು ವಾಸ್ತವವನ್ನು ಎಲ್ಲರ ಮುಂದೆ ಬಹಿರಂಗಪಡಿಸಲು ಬಯಸುತ್ತೇನೆ. ಹೆಸ್ಟರ್ ಅದನ್ನು ಕೇಳಿ ಒಪ್ಪುತ್ತಾನೆ. ಅವನ ಸೀಕ್ರೆಟ್ ಶಕ್ತಿ ಪ್ಲಾನ್ ನಲ್ಲಿ ಕೆಲಸ ಮಾಡುತ್ತಿದ್ದ ಥೆಡ್ಡಿಯಸ್ ಅನ್ನು ನಾವು ಇಲ್ಲಿ ನೋಡ್ತೇವೆ ಮತ್ತು ಅವರು ಪವರ್ಸ್ ನ ಮೂಲಕ್ಕಾಗಿ ಫ್ಯೂಷನ್ ಸೆಲ್ ಗಳನ್ನು ಯೂಸ್ ಮಾಡ್ತಾರೆ. ಇಡೀ ಸೀಕ್ರೆಟ್ ಪ್ಲಾನ್ ಸೀಕ್ರೆಟ್ ಆಗಿ ಕೆಲಸ ಮಾಡುತ್ತಿತ್ತು. ಥೆಡ್ಡಿಸ್ ನ ಎಲ್ಡರ್ ಆಫೀಸರ್ ಗಳಿಗೆ ಸಹ ಥೆಡ್ಡಿಸ್ ಕೆಲಸದ ಬಗ್ಗೆ ತಿಳಿದಿರಲಿಲ್ಲ. ಥೆಡ್ಡಿಯಸ್ ಹೊರತುಪಡಿಸಿ ಯಾರೂ ಇಲ್ಲಿಗೆ ಭೇಟಿ ನೀಡುವಂತಿಲ್ಲ ಮತ್ತು ಈ ಲೊಕೇಶನ್ ಕಟ್ಟುನಿಟ್ಟಾದ ಭದ್ರತೆಯೊಂದಿಗೆ ನಿರ್ಬಂಧಿಸಲಾಗಿದೆ. ಆದ್ರೆ ಹೆಸ್ಟರ್ ಅವನ ಪ್ಲಾನ್ ನ ಕೆಲಸಕ್ಕೆ ಅಡ್ಡಿಯಾಗಬಹುದೆಂದು ಥೆಡ್ಡಿಯಸ್ಗೆ ಬೆದರಿಕೆ ಇತ್ತು. ಥೆಡ್ಡಿಯಸ್ ಕೋಲಿಗ್ ಡಾಕ್ಟರು ಅವನಿಗೆ ಸಮುದ್ರದ ಮಧ್ಯದಲ್ಲಿ ಇರುವ ಸೆರೆಮನೆಯಲ್ಲಿರುವ ಖೈದಿಯನ್ನು ಭೇಟಿಯಾಗಲು ಸಲಹೆ ನೀಡ್ತಾರೆ. ಅವನು ಯಾವಾಗಲೂ ಹೆಸ್ಟರ್ ಶಾ ಎಂಬ ಹೆಸರನ್ನು ತೆಗೆದುಕೊಳ್ಳುವ ಮಾನ್ಸ್ಟರ್ ಮತ್ತು ಮೃಗ. ಅವನು ಅವಳನ್ನು ಕೊಲ್ಲಲು ಬಯಸ್ತಾನೆ. ಥೆಡ್ಡಿಯಸ್ ತಕ್ಷಣವೇ ಗ್ರೀನ್ ಕಣ್ಣಿನ ಮಾನ್ಸ್ಟರ್ ನನ್ನು ಭೇಟಿಯಾಗಲು ಹೋಗ್ತಾನೆ. ಅದರ ಗ್ರೀನ್ ಕಣ್ಣುಗಳು ಭಯಾನಕತೆಯನ್ನು ಹೊಂದಿವೆ. ಥೆಡ್ಡಿಯಸ್ ಆ ಜೈಲಿನ ಮೇಲೆ ಆಕ್ರಮಣ ಮಾಡ್ತಾನೆ ಮತ್ತು ಮಾನ್ಸ್ಟರ್
ಮಾನ್ಸ್ಟರ್ ಸಹ ಬಿಡುಗಡೆ ಹೊಂದುತ್ತಾನೆ. ಅವರು ಹೆಸ್ಟರ್ ಅನ್ನು ಹುಡುಕಲು ಹೋಗ್ತಾರೆ. ಅದು ಅವಳನ್ನು ಕೊಲ್ಲುತ್ತದೆ. ಹೆಸ್ಟರ್ ಮತ್ತು ಟಾಮ್ ಹಳಸಿದ ಬ್ರೆಡ್ ತೆಗೆದುಕೊಳ್ತಾರೆ ಯಾಕಂದ್ರೆ ಊಟ ಲಭ್ಯವಿಲ್ಲ ಮತ್ತು ಊಟವನ್ನು ತೆಗೆದುಕೊಳ್ಳುವಾಗ ಅವರು ನಿದ್ರಿಸುತ್ತಾರೆ. ಹೆಸ್ಟರ್ ಮಾಡೆಲ್ ಇಂಜಿನ್ಗಳ ಶಬ್ದಗಳನ್ನು ಕೇಳಿ ಎಚ್ಚರಗೊಂಡಿದ್ದಾರೆ. ಟಾಮ್ ಕೆಲವು ಇಂಜಿನ್ಗಳಿಂದ ಹೆಲ್ಪ್ ಕೇಳುತ್ತಿರುವುದನ್ನು ಅವಳು ಗಮನಿಸುತ್ತಾಳೆ. ನಗರಗಳು ತಮ್ಮನ್ನು ಸೆರೆಹಿಡಿಯುವ ಜನರನ್ನು ಹಂಟ್ ಮಾಡುತ್ತವೆ ಎಂಬುದು ಟಾಮ್ಗೆ ತಿಳಿದಿರಲಿಲ್ಲ. ಹಂಟರ್ ಸಿಟಿಗಳು ಅವರ ಮೇಲೆ ಆಕ್ರಮಣ ಮಾಡುತ್ತವೆ, ಆದ್ರೆ ಸೆಂಟಿಪೀಡ್ ನಂತಹ ಸಿಟಿ ಅವರ ಜೀವಗಳನ್ನು ಉಳಿಸುತ್ತದೆ. ಆದ್ರೆ ಅವರ ಗಾರ್ಡಿಯನ್ರು ತುಂಬಾ ಕಾಳಜಿ ವಹಿಸುತ್ತಾರೆ ಮತ್ತು ಚಹಾವನ್ನು ನೀಡ್ತಾರೆ. ಇನ್ನೊಂದು ಬದಿಯಲ್ಲಿ ಲಾರ್ಡ್ ಥರ್ಡಿಯಸ್ನ ಮಗಳು ಯೋಚಿಸುತ್ತಾಳೆ, ಅವಳ ತಂದೆಯ ಜೀವಕ್ಕೆ ಅಪಾಯವಿದೆ, ಆದ್ರಿಂದ ಅವಳು ಟಾಮ್ ಫ್ರೆಂಡ್ ನನ್ನು ಭೇಟಿಯಾಗುತ್ತಾಳೆ. ಟಾಮ್ ಮತ್ತು ಆ ಹುಡುಗಿ ಆ ಬಾವಿಗೆ ಬೀಳುವ ಪ್ರತ್ಯಕ್ಷದರ್ಶಿಯಾಗಿದ್ದ ಅದೇ ಫ್ರೆಂಡ್. ಥರ್ಡಿಯಸ್ನ ಮಗಳು ಅವನ ಸಹಾಯವನ್ನು ಕೇಳಿದಾಗ ನಿಂಗೆ ಏನೋ ತಿಳಿದಿದೆ ಅಂತ ಟಾಮ್ ಫ್ರೆಂಡ್ ಹೇಳ್ತಾನೆ. ತಿಳಿದ ನಂತರ ನೀವು ಏನು ಮಾಡುತ್ತೀರಿ? ಆಕೆ ಹೇಳ್ತಾರೆ, ನನ್ನ ತಂದೆಯ ಪ್ರಾಣಕ್ಕೆ ಅಪಾಯವಿದೆ. ಆದ್ರೆ ಆ ಫ್ರೆಂಡ್ ಹೇಳ್ತಾನೆ, ನಮ್ಮ ಜೀವಕ್ಕೆ ಅಪಾಯವಿದೆ, ನಿಮ್ಮ ತಂದೆಯಲ್ಲ. ಯಾಕಂದ್ರೆ ಅವನು ಟಾಮ್ ಅನ್ನು ತಳ್ಳಿದ ಮತ್ತು ಅವನ ದಾರಿಯನ್ನು ತೆರವುಗೊಳಿಸಿದ, ಅವನನ್ನು ಬೀಳಿಸಿದ ನಿಮ್ಮ ತಂದೆ. ಇಲ್ಲದಿದ್ದರೆ ನಿಮ್ಮ ಫಾದರ್ ಸೀಕ್ರೆಟ್ ವೆಪನ್ ಅನ್ನು ತಯಾರಿಸುತ್ತಿದ್ದಾರೆ ಅಂತ ಟಾಮ್ ಫ್ರೆಂಡ್ ಕೂಡ ಹೇಳ್ತಾನೆ. ಅದರ ಮೂಲಕ ಅವನು ನಮ್ಮಂತಹ ಡೆಡ್ಲಿ ಎಂಜಿನ್ಗಳಲ್ಲಿ ವಾಸಿಸದ ಸಿಟಿಗಳ ಮೇಲೆ ಆಕ್ರಮಣ ಮಾಡ್ತಾನೆ. ಬದಲಿಗೆ ಅವರು ತಮ್ಮ ಜೀವನವನ್ನು ಸಾಂಪ್ರದಾಯಿಕವಾಗಿ ಕಳೆಯುತ್ತಾರೆ ಮತ್ತು ಅವರು ಈ ವೆಪನ್ ಅನ್ನು ತಯಾರಿಸುವ ಬಾರ್ಡರ್ಗಳನ್ನು ಮುರಿಯಲು ಬಯಸ್ತಾರೆ. ಯಾಕಂದ್ರೆ ನಿಮ್ಮ ತಂದೆಯ ಪ್ರಕಾರ ಆ ಸಿಟಿಗಳಲ್ಲಿ ವೆಪನ್ಗಳು, ಫಿಲ್ಮ್ ಮತ್ತು ಊಟವಿದೆ ಮತ್ತು ನಾವು ಈ ವೆಪನ್ ನ ಮೂಲಕ ಅವರನ್ನು ಸೋಲಿಸಬಹುದು. ಅದನ್ನು ತಿಳಿದ ಥರ್ಡೀಸ್ ಮಗಳು ನಿರಾಶೆಗೊಂಡಳು. ನಾವು ಹೆಸ್ಟರ್ ಮತ್ತು ಟಾಮ್ ಅವರನ್ನು ಮತ್ತೊಮ್ಮೆ ನೋಡ್ತೇವೆ. ಅವರ ಗೈಡ್ ಅವರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಅಂತ ತಿಳಿದುಕೊಳ್ತಾರೆ. ಅನುಮಾನಗೊಂಡು ಅವರು ಇಂಜಿನ್ ನ ಸೀಕ್ರೆಟ್ ಬಾಗಿಲನ್ನು ತೆರೆದು ನೆಗೆಯಲು ಯೋಚಿಸುತ್ತಾರೆ. ಆದ್ರೆ ಹೆಸ್ಟರ್ ಅವನ ಕಾಲಿಗೆ ಇಂಜೋರ್ಡ್ ಗೊಂಡಿದ್ರಿಂದ ನೆಗೆಯಲು ಸಾಧ್ಯವಾಗಲಿಲ್ಲ. ಅವಳು ಅವನನ್ನು ನೆಗೆಯುವಂತೆ ಕೇಳುತ್ತಾಳೆ. ಆದ್ರೆ ಟಾಮ್ ಹೇಗಾದರೂ ಹೆಸ್ಟರ್ಗಾಗಿ ಭಾವಿಸಲು ಸ್ಟಾರ್ಟ್ ಮಾಡಿದನು. ಹಾಗಾಗಿ ಒಟ್ಟಿಗೆ ಬಾಳುತ್ತೇವೆ ಅಂತ ನೆಗೆಯುವುದಿಲ್ಲ. ಈಗ ಅವರ ಹೆಲ್ಪರ್ರು ಜೀವಂತ ಜನರನ್ನು ಚೌಕಾಶಿ ಮಾಡುವ ಲೊಕೇಶನ್ಗೆ ಕರೆತಂದರು. ಅಂದರೆ ಅವರು ಮಾರಾಟವಾಗಿದ್ದಾರೆ. ಹೆಸ್ಟರ್ ಶಾ ಅವರ ಬಿಡ್ ಮಾಡಲಾಗುತ್ತಿದೆ ಮತ್ತು ರ್ಯಾಂಡಮ್ ವ್ಯಕ್ತಿಯೊಬ್ಬರು ಅವಳನ್ನು ಖರೀದಿಸಲಿದ್ದಾರೆ. ಅದೇ ಟೈಮ್ನಲ್ಲಿ ಲಂಡನ್ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅನ್ನ ಫಾಂಗ್ ಬರ್ತಾನೆ. ಮೂಲಭೂತವಾಗಿ ಅನ್ನ ಥರ್ಡಿಯಸ್ ಮತ್ತು ಲಂಡನ್ನ ನೀತಿಗಳಿಗೆ ವಿರುದ್ಧವಾಗಿದ್ದಾಳೆ, ಆದ್ರಿಂದ ಅವಳು ತುಂಬಾ ಬೇಕಾಗಿದ್ದಾಳೆ. ಮತ್ತು ಅನ್ನ ಫಾಂಗ್ ಇಲ್ಲಿ ಶೂಟ್ ಮಾಡ್ತಾನೆ ಮತ್ತು ಹೆಸ್ಟರ್ ಮತ್ತು ಟಾಮ್ ಜೀವಗಳನ್ನು ಉಳಿಸಿ ಎಲ್ಲರನ್ನು ಕೊಲ್ತಾನೆ. ಇದರ ನಡುವೆ ಗ್ರೀನ್ ಕಣ್ಣುಗಳ ಮಾನ್ಸ್ಟರ್ ಸಹ ಅಲ್ಲಿಗೆ ಬರ್ತಾನೆ. ಆದ್ರೆ ಇಲ್ಲಿ ನಾವು ಹೆಸ್ಟರ್ ಶಾ ಆ ಮಾನ್ಸ್ಟರ್ ನನ್ನು ಚೆನ್ನಾಗಿ ಗ್ರಹಿಸ್ತಾನೆ ಅಂತ ತಿಳಿದು ಬರುತ್ತೆ. ಆದ್ರೆ ಅದು ಬಹಿರಂಗವಾಗಿಲ್ಲ. ಹೇಗೆ? ಮತ್ತು ಅನ್ನ ಫಾಂಗ್ ಅವರಿಬ್ಬರನ್ನು ಆ ಮಾನ್ಸ್ಟರ್ ನಿಂದ ಕಷ್ಟದಿಂದ ರಕ್ಷಿಸ್ತಾಳೆ ಮತ್ತು ಅವನ ಜೆಟ್ ನಲ್ಲಿ ಕುಳಿತು ಮುಂದೆ ಸಾಗುತ್ತಾಳೆ. ಅವನ ಜೆಟ್ ಟ್ರಾವೆಲ್ ದಲ್ಲಿ ಅನ್ನ ಹೆಸ್ಟರ್ ನನ್ನು ಕೇಳುತ್ತಾಳೆ, ಆ ಮಾನ್ಸ್ಟರ್ ತನಗೆ ಹೇಗೆ ಗೊತ್ತು ಮತ್ತು ಅವನು ನಿನ್ನನ್ನು ಏಕೆ ಕೊಲ್ಲಲು ಬಯಸ್ತಾನೆ? ಹೆಸ್ಟರ್ ಹೇಳ್ತಾನೆ, ನಾನು ಶ್ರೈಕ್ ಅಂತ ಕಾಲ್ ಮಾಡುವ ಈ ಮಾನ್ಸ್ಟರ್ ನನ್ನನ್ನು ಬೆಳೆಸಿತು ಮತ್ತು ಕಾಳಜಿ ವಹಿಸಿತು. ನನ್ನ ತಾಯಿಯನ್ನು ಥರ್ಡೀಸ್ ಕೊಂದಾಗ ನನಗೆ ಬೆಂಬಲವಿಲ್ಲ ಮತ್ತು ನನ್ನನ್ನು ಬೆಳೆಸಿದ, ನೋಡಿಕೊಳ್ಳುವ ಮತ್ತು ನನಗೆ ಫುಡ್ ನೀಡಿದ ಈ ಗ್ರೀನ್ ಮಾನ್ಸ್ಟರ್ ನಿಂದ ನಾನು ಕಂಡುಬಂದೆ. ಆದ್ರೆ ನಾನು ಹೆಚ್ಚಾಗಿ ಡಿಪ್ರೆಷನ್ಗೆ ಒಳಗಾಗಿದ್ದೆ. ಆದ್ರಿಂದ ನನ್ನ ದುಃಖವನ್ನು ಗಮನಿಸಿದ ಮಾನ್ಸ್ಟರ್ನು ಅವನಂತೆ ನನ್ನನ್ನು ರೂಪಿಸುವ ಭರವಸೆ ನೀಡಿದನು. ಆದ್ರಿಂದ ನೀವು ದುಃಖದಲ್ಲಿ ಉಳಿಯದಿರಲು ದುಃಖದ ನೆನಪುಗಳನ್ನು ನೆನಪಿಸಿ ಮತ್ತು ನನಗೆ ಭರವಸೆ ನೀಡಿ. ನೀವು ನನ್ನಂತೆಯೇ ಡಿಮನ್ ಆಗುತ್ತೀರಿ. ಆದ್ರಿಂದ ನೀವು ದೀರ್ಘಕಾಲ ಬದುಕಬಹುದು. ಥರ್ಡಿಯಸ್ ವ್ಯಾಲೆಂಟೈನ್ ಜೀವಂತವಾಗಿದ್ದಾನೆ ಮತ್ತು ಅವನ ಸ್ಥಳದ ಬಗ್ಗೆ ತಿಳಿದಾಗ ಅವಳು ಅದರೊಂದಿಗೆ ಭರವಸೆ ನೀಡ್ತಾಳೆ. ನಂತರ ಅವಳು ಅವನನ್ನು ಕೊಲ್ಲುವ ಉದ್ದೇಶದಿಂದ ಮಾನ್ಸ್ಟರ್ ನಿಂದ ತಪ್ಪಿಸಿಕೊಳ್ಳುತ್ತಾಳೆ. ಹಾಗಾಗಿ ಹೆಸ್ಟರ್ ಅವನ ಭರವಸೆಯನ್ನು ಮುರಿದು ಮಾನ್ಸ್ಟರ್ ನಿಂದ ಓಡಿ ಹೋದಳು. ಯಾಕಂದ್ರೆ ಅದರಂತೆ ಪೆಡಂಭೂತವಾಗುವುದು ವಾಗ್ದಾನವಾಗಿತ್ತು. ಆದ್ರೆ ಮಾನ್ಸ್ಟರ್ ಕೋಪದಿಂದ ಹೆಸ್ಟರ್ ನನ್ನು ಕೊಲ್ಲಲು ಬಯಸಿದ್ರಿಂದ ಅವಳು ತಪ್ಪಿಸಿಕೊಂಡಿದ್ದಳು. ನಾವು ಮತ್ತೆ ಲಂಡನ್ ಸಿಟಿಯನ್ನು ನೋಡ್ತೇವೆ. ಈ ಬಾರಿ ಸ್ಪೆಷಲ್ ದಿಕ್ಕಿನಲ್ಲಿ ಸಾಗುತ್ತಿದೆ. ಥರ್ಡಿಯಸ್ ನ ಎಲ್ಡರ್ ಆಫೀಸರ್ಗೆ ಅದರ ಬಗ್ಗೆ ತಿಳಿದಾಗ ಅವನು ಅವನನ್ನು ಚರ್ಚ್ಗೆ ಭೇಟಿಯಾಗಲು ಬರ್ತಾನೆ ಮತ್ತು ಹೇಳ್ತಾರೆ, ನನ್ನ ಇಚ್ಛೆಯಿಲ್ಲದೆ ನೀವು ಅದನ್ನು ಹೇಗೆ ಮಾಡಬಹುದು? ಥರ್ಡಿಯಸ್ ನ ಎಲ್ಡರ್ ಕಚೇರಿಯು ಸೀಕ್ರೆಟ್ ಪ್ಲಾನ್ ನಲ್ಲಿ ಥರ್ಡಿಯಸ್ ನ ಕೆಲಸವನ್ನು ಗಮನಿಸುತ್ತದೆ. ಇದು ಮೆಡುಸಾ ಪ್ಲಾನ್ ಎ ಹೊರತು ಬೇರೇನೂ ಅಲ್ಲ. ಈ ಪ್ಲಾನ್ ಹಲವು ವರ್ಷಗಳ ಹಿಂದೆ ನಮ್ಮ ಪ್ರಪಂಚದ ವಿನಾಶಕ್ಕೆ ರೀಸನ್ ಆಯ್ತು ಮತ್ತು ಥರ್ಡಿಯಸ್ ಈ ವೆಪನ್ ಅನ್ನು ಪುನಃ ತಯಾರಿಸಿದನು. ಥರ್ಡಿಯಸ್ ಅವನ ಎಲ್ಡರ್ ಆಫೀಸರ್ ಅನ್ನು ನಿಲ್ಲಿಸುವ ಮೊದಲು ಕೊಲ್ತಾನೆ ಮತ್ತು ಥರ್ಡಿಯಸ್ ನ ಮಗಳು ಮತ್ತು ಟಾಮ್ ಫ್ರೆಂಡ್ ಇವೆಲ್ಲವೂ ನಡೆಯುವುದನ್ನು ಗಮನಿಸುತ್ತಿದ್ರು. ಅಂದರೆ ಥರ್ಡೀಸ್ ವಾಸ್ತವವನ್ನು ಅವನ ಮಗಳ ಮುಂದೆ ಬಹಿರಂಗಪಡಿಸಲಾಗಿದೆ. ಇನ್ನೊಂದು ಬದಿಯಲ್ಲಿ ಅನ್ನ ಫಾಂಗ್ ಅವನ ಏರ್ ಶಿಪ್ ಯನ್ನು ಇಳಿಸುವ ಏರ್ಪೋರ್ಟ್ ಅನ್ನು ತಲುಪುತ್ತಾಳೆ ಮತ್ತು ಅವಳು ಅವನ ಅಸೋಸಿಯೇಟ್ ರನ್ನು ಭೇಟಿಯಾಗುತ್ತಾಳೆ ಮತ್ತು ಅವರಿಗೆ ಹೆಸ್ಟರ್ ಮತ್ತು ಟಾಮ್ ಅನ್ನು ಪರಿಚಯಿಸುತ್ತಾಳೆ. ಲಂಡನ್ ಸಿಟಿ ಹೆಚ್ಚಿನ ವೇಗದಲ್ಲಿ ಅವರನ್ನು ಸಮೀಪಿಸುತ್ತಿದೆ ಅಂತ ಅವರಿಗೆ ತಿಳಿದಿದೆ. ಅದು ನಮ್ಮ ಮೇಲೆ ಆಕ್ರಮಣ ಮಾಡಲು ಬಯಸುತ್ತದೆ ಮತ್ತು ಅನ್ನ ಫಾಂಗ್ ಹೇಳ್ತಾರೆ, ಥರ್ಡೀಸ್ ಮೆಡುಸಾ ಸಿಸ್ಟಮ್ ಅನ್ನು ಹೊಂದಿದೆ. ಈ ಅರೇಂಜ್ ಕ್ರ್ಯಾಶ್ ಆಗಿದ್ದರೆ ಅವನನ್ನು ನಿಲ್ಲಿಸಬಹುದು, ಆದ್ರೆ ಯಾವುದೇ ಪರಿಹಾರವೂ ಕಂಡು ಬಂದಿಲ್ಲ. ಅವಳ ಹಿಂದಿನದನ್ನು ನೆನಪಿಸಿಕೊಳ್ಳುತ್ತಾ ಹೆಸ್ಟರ್ ಶಾ ಹೇಳ್ತಾನೆ, ಥರ್ಡೀಸ್ ಮತ್ತು ಅವಳ ಮಾಮ್ ಒಳ್ಳೆಯ ಫ್ರೆಂಡ್ ಆಗಿದ್ರು. ಇಬ್ರು ವೃತ್ತಿಪರ ಸೈಂಟಿಸ್ಟ್ಗಳು. ಆದ್ರೆ ಆಕೆಯ ಮಾಮ್ ಮೆಡುಸಾವನ್ನು ಕಂಟ್ರೋಲ್ ಮಾಡುವ ಮಷೀನ್ ಅನ್ನು ಕಂಡುಹಿಡಿದಾಗ ನಂತರ ಅದನ್ನು ನೋಡಿದ ಥರ್ಡೀಸ್ ಅವಕಾಶವಾದಿಯಾಗಿ ಅವನ ತಾಯಿಯನ್ನು ಕೊಂದಳು. ಆದ್ರಿಂದ ಅವನು ಆ ಮಷೀನ್ ಮೆಡುಸಾನ ಕಂಟ್ರೋಲ್ ಪವರ್ಸ್ ಪಡೆಯುತ್ತಿರಬಹುದು. ಈಗ ಆ ಸಿಸ್ಟಮ್ ಅನ್ನು ಕ್ರ್ಯಾಶ್ ಮಾಡಲು ಕ್ರ್ಯಾಶ್ ಡ್ರೈವ್ ಹೊಂದಲು ಪರಿಹಾರವಿತ್ತು. ಆದ್ರೆ ಇನ್ನು ಯಾರಿಗೂ ತಿಳಿದಿಲ್ಲ ಆ ಡ್ರೈವ್ ಎಲ್ಲಿದೆ. ಅವರೆಲ್ಲರೂ ಈ ತೊಂದರೆಯಲ್ಲಿದ್ದಾರೆ.
ಅದೇ ಟೈಮ್ಲಿ ಮತ್ತೊಂದು ತೊಂದರೆ, ಮಾನ್ಸ್ಟರ್ ಏರ್ಪೋರ್ಟ್ ಅನ್ನು ನಾಶ ಮಾಡಲು ಅಲ್ಲಿಗೆ ಬರ್ತಾನೆ. ಎಲ್ಲಾ ಸೋಲ್ಜರ್ರು ಮಾನ್ಸ್ಟರ್ ನನ್ನು ಕೊಲ್ಲಲು ಪ್ರಯತ್ನಿಸುತ್ತಾರೆ, ಆದ್ರೆ ಅವನ ಮೇಲೆ ಏನೂ ಪರಿಣಾಮ ಬೀರುವುದಿಲ್ಲ ಮತ್ತು ಈ ಮಾನ್ಸ್ಟರ್ನು ಟಾಮ್ ನನ್ನು ಸಹ ಹಿಡಿತಾನೆ. ಅವನು ಟಾಮ್ ನನ್ನು ಕೊಲ್ಲಲಿದ್ದಾನೆ, ಆದ್ರೆ ಹೆಸ್ಟರ್ ಅದನ್ನು ಕೇಳ್ತಾನೆ, ಕೊಲ್ಲಬೇಡ, ನಾನು ಅವನನ್ನು ಪ್ರೀತಿಸುತ್ತೇನೆ. ಮಾನ್ಸ್ಟರ್ ಅವಳ ದುಃಖ ಮತ್ತು ಅವಳ ಕಣ್ಣುಗಳಲ್ಲಿ ಕಣ್ಣೀರನ್ನು ನೋಡಿದಾಗ ಅದು ಟಾಮ್ ಅನ್ನು ಬಿಟ್ಟು ಹೋಗ್ತಾನೆ. ಯಾಕಂದ್ರೆ ಮಾನ್ಸ್ಟರ್ ಹೆಸ್ಟರ್ ಅವನ ಯಾವುದೇ ಕೃತ್ಯದಿಂದಾಗಿ ಅಳಲು ಎಂದಿಗೂ ಬಯಸಲಿಲ್ಲ ಮತ್ತು ಈಗ ನಾವು ಅದೇ ಮಾನ್ಸ್ಟರ್ ಹಾನಿಗೊಳಗಾಗುವುದನ್ನು ಗಮನಿಸುತ್ತೇವೆ. ಸಾವಿನ ಮೊದಲು ಅವನು ಹೆಸ್ಟರ್ಗೆ ಲಾಕೆಟ್ ಅನ್ನು ನೀಡ್ತಾನೆ. ನೀನು ನನ್ನನ್ನು ಭೇಟಿಯಾದಾಗ ಹೇಳ್ತಾ, ಈ ಲಾಕೆಟ್ ನಿನ್ನ ಕುತ್ತಿಗೆಯಲ್ಲಿತ್ತು, ನಾನು ಅದನ್ನು ಸುರಕ್ಷಿತವಾಗಿಟ್ಟಿದ್ದೇನೆ. ಅದು ಅವಳಿಗೆ ಆ ಲಾಕೆಟ್ ಅನ್ನು ನೀಡುತ್ತದೆ ಮತ್ತು ಎಲ್ಲರೂ ತಮ್ಮ ಏರ್ ಶಿಪ್ ಯಲ್ಲಿ ಕುಳಿತು ಏರ್ಪೋರ್ಟ್ ಅನ್ನು ಬಿಡ್ತಾರೆ ಮತ್ತು ಆ ಮಾನ್ಸ್ಟರ್ ಅಲ್ಲಿ ಸತ್ತಿದ್ದಾನೆ ಮತ್ತು ಇಡೀ ಪ್ಲೇನ್ ನಿಲ್ದಾಣವು ಡಿಸ್ಟ್ರಾಯ್ ಆಗಿದೆ ಮತ್ತು ಅವರು ಸರೋಂಗ್ ಸಿಟಿಯನ್ನು ತಲುಪುತ್ತಾರೆ. ಅಲ್ಲಿ ಜನರು ಸಾಂಪ್ರದಾಯಿಕ ಜೀವನವನ್ನು ನಡೆಸುತ್ತಿದ್ರು. ಈಗ ನಾವು ಸರೋಂಗ್ನ ಗೋಡೆಯನ್ನು ನಾಶಪಡಿಸುತ್ತೇವೆ ಅಂತ ಅವನ ಜನರಲ್ಲಿ ಡಿಕ್ಲೇರ್ ಮಾಡುವ ಥಡ್ಡಿಯಸ್ ಅನ್ನು ಮತ್ತೆ ನೋಡ್ತೇವೆ. ಮೂಲಭೂತವಾಗಿ ಸರೋಂಗ್ ಗೋಡೆಯು ನಂಬಲಾಗದಷ್ಟು ಗಟ್ಟಿಮುಟ್ಟಾಗಿತ್ತು ಮತ್ತು ಯಾರೂ ಅದನ್ನು ಮೊದಲು ಉಲ್ಲಂಘಿಸಲು ಸಾಧ್ಯವಾಗಲಿಲ್ಲ. ಆದ್ರೆ ಥಡ್ಡಿಯಸ್ ಹೇಳ್ತಾನೆ, ನಮ್ಮಲ್ಲಿ ಅಂತಹ ವೆಪನ್ ಇದೆ, ಯಾವುದೇ ರೀತಿಯ ಯುದ್ಧವನ್ನು ಗೆಲ್ಲಬಹುದು. ಈಗ ಆ ಗೋಡೆಯನ್ನು ನಾಶ ಮಾಡಿ ನಾವು ಸರೋಂಗ್ ಅನ್ನು ವಶಪಡಿಸಿಕೊಳ್ಳುತ್ತೇವೆ. ನಾವು ಊಟ, ಫ್ಯೂಲ್, ವಾಸಿಸುವ ಸ್ಥಳ ಮತ್ತು ಇತರ ಅನೇಕ ವಸ್ತುಗಳನ್ನು ಪಡೆಯುತ್ತೇವೆ. ಎಲ್ಲಾ ಜನರು ಸಂತಸಗೊಂಡಿದ್ದಾರೆ. ಟೈಮ್ಗಿಂತ ಮುಂಚೆಯೇ ನಾವು ಲಂಡನ್ ಸಿಟಿಯ ಮೇಲೆ ಆಕ್ರಮಣ ಮಾಡುವಾಗ ಅನ್ನಾ ತಮ್ಮ ಎಲ್ಡರ್ ಆಫೀಸರ್ ಗವರ್ನರ್ ಅವರಿಂದ ಆದೇಶವನ್ನು ತೆಗೆದುಕೊಳ್ತಾರೆ. ಯಾಕಂದ್ರೆ ನಾವು ಮೊದಲು ಆಕ್ರಮಣ ಮಾಡದಿದ್ದರೆ ಮೆಡುಸಾವನ್ನು ಬಳಸಿಕೊಂಡು ಥಡ್ಡಿಯಸ್ ನಮ್ಮ ಸಿಟನ್ನು ನಾಶಪಡಿಸುತ್ತದೆ ಮತ್ತು ರಾಜ್ಯಪಾಲರು ಪರ್ಮಿಷನ್ ನೀಡ್ತಾರೆ. ಸರೋಂಗ್ ಏರ್ ಫೋರ್ಸ್ ಮತ್ತು ಸೇನೆಯು ಆಕ್ರಮಣಕ್ಕೆ ಸಿದ್ಧವಾಗಿದೆ. ಮಾಮ್ ನೀಡಿದ ಲಾಕೆಟ್ ಅನ್ನು ನೋಡ್ತಾ ಹೆಸ್ಟರ್ ಅದನ್ನು ಓಪನ್ ಮಾಡ್ತಾನೆ ಮತ್ತು ಅವಳು ಅದರೊಳಗೆ ನೋಡ್ತಾಳೆ ಮತ್ತು ಮೆಡುಸಾವನ್ನು ನಾಶ ಮಾಡಲು ಹೆಲ್ಪ್ ಮಾಡುವ ಅದೇ ಕ್ರ್ಯಾಶ್ ಡ್ರೈವ್ ಅನ್ನು ನೋಡ್ತಾಳೆ. ಅವಳು ಅದರ ಬಗ್ಗೆ ಟಾಮ್ಗೆ ತಿಳಿಸ್ತಾಳೆ. ಇನ್ನೊಂದು ಬದಿಯಲ್ಲಿ ಮೆಡುಸಾ ಅವರ ಬಳಿಗೆ ಬಂದು ಮೂಲಕ ಥಡ್ಡಿಯಸ್ ಅವರ ಮೇಲೆ ಆಕ್ರಮಣ ಮಾಡ್ತಾನೆ. ಈ ಆಕ್ರಮಣವು ಸಂಪೂರ್ಣ ಗೋಡೆಯನ್ನು ಹಾನಿಗೊಳಿಸುತ್ತದೆ ಮತ್ತು ಆ ಗೋಡೆಯ ಮೇಲಿನ ಎಲ್ಲಾ ಅಂಡರ್ ಗ್ರೌಂಡ್ ಪ್ಲಾನ್ ಗಳನ್ನು ನಾಶಪಡಿಸುತ್ತದೆ ಮತ್ತು ಇಬ್ರು ಅನ್ನಾ ಫಾಂಗ್ಗೆ ಈ ಕ್ರ್ಯಾಶ್ ಡ್ರೈವ್ ಬಗ್ಗೆ ಹೇಳ್ತಾರೆ. ಈಗ ಎಲ್ಲರೂ ಒಟ್ಟಾಗಿ ಲಂಡನ್ ಸಿಟಿಯ ಮೇಲೆ ಆಕ್ರಮಣ ಮಾಡ್ತಾರೆ. ದಾರಿಯಲ್ಲಿ ಅವರ ಅನೇಕ ಸೋಲ್ಜರ್ರು ಕೊಲ್ಲಲ್ಪಟ್ಟರು ಮತ್ತು ಅನೇಕ ಏರ್ ಶಿಪ್ ಗಳು ನಾಶವಾದವು. ಕೊನೆಗೆ ಕೆಲವು ಜನರು ಲಂಡನ್ ಸಿಟಿಯನ್ನು ತಲುಪುತ್ತಾರೆ. ಇಲ್ಲಿ ಅನ್ನಾ ಮತ್ತು ಥಡ್ಡಿಯಸ್ ನ ಫೈಟಿಂಗ್ ನಡೆಯುತ್ತಿದೆ. ಈ ರೀಸನ್ ದಿಂದಾಗಿ ಅವನ ಗಮನವನ್ನು ಬೇರೆಡೆಗೆ ತಿರುಗಿಸಲಾಗುತ್ತದೆ. ಅವಕಾಶವನ್ನು ಹುಡುಕುವ ಮೂಲಕ ಹೆಸ್ಟರ್ ಆ ಚರ್ಚ್ ನಲ್ಲಿ ಮೆಡುಸಾವನ್ನು ರೀಚಾರ್ಜ್ ಮಾಡಲಾಗುತ್ತಿದೆ. ಯಾಕಂದ್ರೆ ಅವನು ಮತ್ತೊಮ್ಮೆ ಆಕ್ರಮಣ ಮಾಡಬೇಕಿತ್ತು ಮತ್ತು ದೊಡ್ಡ ಫೈಟ್ ನ ನಂತರ ಹೆಸ್ಟರ್ ಅವನ ತಾಯಿಗೆ ಎಸ್ಪಿ ನೀಡಿದ ಮೆಡುಸಾವನ್ನು ಸರಿಪಡಿಸುವ ವೆಪನ್ ಅನ್ನು ಕ್ರ್ಯಾಶ್ ಮಾಡ್ತಾನೆ. ಅಂದರೆ ಈ ಅರೇಂಜ್ ಈಗ ಸ್ಥಗಿತಗೊಂಡಿದೆ. ಮತ್ತೊಂದೆಡೆ ಅನ್ನಾ ಫಾಂಗ್ ತೀವ್ರವಾಗಿ ಇಂಜರ್ಡ್ ಗೊಂಡಿದ್ದಾರೆ ಮತ್ತು ಅವಳು ಇಲ್ಲಿಂದ ಓಡಿ ಹೋಗುವಂತೆ ಹೆಸ್ಟರ್ ಅನ್ನು ಕೇಳುತ್ತಾಳೆ. ಆದ್ರೆ ಅನ್ನಾ ಫಾಂಗ್ ಫೈಟ್ ನಲ್ಲಿ ಸತ್ತಿದ್ದಾಳೆ. ಚರ್ಚ್ ನಿಂದ ಹೊರಬರುವಾಗ ಥಡ್ಡಿಯಸ್ ಅವನ ಮಗಳನ್ನು ಕಂಡುಕೊಂಡನು. ಅವನು ಅವಳಿಗೆ ಹೇಳ್ತಾನೆ, ನಾವು ಓಡಿ ಹೋಗಬೇಕು, ಆದ್ರೆ ಅವನ ಮಗಳು ಅವನ ವಾಸ್ತವವನ್ನು ತಿಳಿದಿದ್ದಳು ಮತ್ತು ಅವಳು ಅವನಿಗೆ ಹೇಳ್ತಾರೆ, ನಾನು ಮರ್ಡರರ್ ದೊಂದಿಗೆ ಹೋಗಲು ಬಯಸುವುದಿಲ್ಲ. ಅವನು ಖುದ್ದಾಗಿ ಹೊರಡಲು ಸ್ಟಾರ್ಟ್ ಮಾಡ್ತಾನೆ. ಅವನು ಹೋಗುತ್ತಿರುವಾಗ ಹೆಸ್ಟರ್ ಸೇಡು ತೀರಿಸಿಕೊಳ್ಳಲು ಅವನ ದಾರಿಯಲ್ಲಿ ಬರ್ತಾನೆ. ಆದ್ರೆ ಥಡ್ಡಿಯಸ್ ಒಂದು ವಾಸ್ತವವನ್ನು ರಿವೀಲ್ ಮಾಡ್ತಾನೆ. ಹೆಸ್ಟರ್, ನೀನು ನನ್ನ ಮಗಳು, ನಿನ್ನ ನನ್ನೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿದ್ದಳು. ಅದನ್ನು ತಿಳಿದ ಹೆಸ್ಟರ್ ಶಾಕ್ ಆಗ್ತಾಳೆ. ಇನ್ನೊಂದು ಬದಿಯಲ್ಲಿ ಥಡ್ಡಿಯಸ್ ನ ಮಗಳು ಲಂಡನ್ ಸಿಟಿನ ಕಂಟ್ರೋಲ್ ರೂಮ್ಗೆ ಹೋಗ್ತಾಳೆ. ಯಾಕಂದ್ರೆ ಅವರ ಮೃತ್ಯು ಸಿಟಿ ಆ ಗೋಡೆಯ ಕಡೆಗೆ ಸಾಗುತ್ತಿತ್ತು. ಅಲ್ಲಿ ಇನ್ನೂ ಜನರು ಜೀವಂತರಾಗಿದ್ರು. ಅವಳು ಅದನ್ನು ನಿಲ್ಲಿಸಲು ಬಯಸ್ತಾಳೆ, ಆದ್ರೆ ಎಲ್ಲಾ ಕಂಟ್ರೋಲ್ ಅರೇಂಜ್ಮೆಂಟ್ಗಳು ಹಾನಿಗೊಳಗಾದವು. ಅದನ್ನು ನಿಲ್ಲಿಸಲು ಆಕೆಗೆ ಸಾಧ್ಯವಾಗಲಿಲ್ಲ. ಅವಳು ಟಾಮ್ ನ ಸಹಾಯವನ್ನು ತೆಗೆದುಕೊಳ್ಳುತ್ತಾಳೆ. ಅವನ ಏರ್ ಶಿಪ್ ಯಲ್ಲಿ ಕುಳಿತು ಟಾಮ್ ಲಂಡನ್ ಸಿಟಿನ ಪವರ್ಸ್ ನ ಬೇಸ್ ಅನ್ನು ನಾಶಪಡಿಸುತ್ತಾನೆ. ಲಂಡನ್ ಸಿಟಿ ಮುಂದೆ ಚಲಿಸಲು ಪವರ್ಸ್ ಪಡೆಯುವ ಅದೇ ಕುಲುಮೆ ಎಂದರ್ಥ. ಅವನು ಅದನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತಾನೆ. ಟಾಮ್ ಥಡ್ಡಿಯಸ್ ಮತ್ತು ಹೆಸ್ಟರ್ ಇನ್ನೂ ಫೈಟಿಂಗ್ ಮಾಡುತ್ತಿರುವುದನ್ನು ಗಮನಿಸುತ್ತಾನೆ. ಟಾಮ್ ಅವರ ಬಳಿಗೆ ಬಂದು ಹೆಸ್ಟರ್ ನನ್ನು ಉಳಿಸಲು ಹೋಗ್ತಾನೆ ಮತ್ತು ಥಡ್ಡಿಯಸ್ ಅಲ್ಲಿ ಕೆಳಗೆ ಬೀಳ್ತಾನೆ. ಆದ್ರೆ ಅವನು ಅಲ್ಲಿ ಬಿದ್ದಿದ್ದಾನೆಂದು ಗಮನಿಸಿದಾಗ ಲಂಡನ್ ನಿಖರವಾಗಿ ಅವನ ಪಕ್ಕಕ್ಕೆ ಬರುತ್ತಿದೆ. ಅದನ್ನು ನೋಡಿ ಅವನು ಅವನ ಕಣ್ಣುಗಳನ್ನು ಮುಚ್ಚುತ್ತಾನೆ ಮತ್ತು ಲಂಡನ್ ಸಿಟಿ ಅವನನ್ನು ಪೌಡರ್ ಮಾಡುತ್ತದೆ ಮತ್ತು ಥಡ್ಡಿಯಸ್ ಸಹ ಇಲ್ಲಿ ಸತ್ತಿದ್ದಾನೆ. ಅದರೊಂದಿಗೆ ಸಿಟಿ ಅನ್ನು ನಿಲ್ಲಿಸಲಾಗಿದೆ. ಇದರರ್ಥ ಅದು ಮುಂದೆ ಸಾಗುವುದಿಲ್ಲ. ಲಂಡನ್ ಸಿಟಿನ ಸರ್ವೈವರ್ಸ್ ಸಾಂಗೋನ್ನಿಂದ ಶೆಲ್ಟರ್ಗಾಗಿ ವಿನಂತಿಸುತ್ತಾರೆ. ಸಂಗ್ರಾನ್ ಗವರ್ನರ್ ಅವರನ್ನು ಸ್ವಾಗತಿಸಿದರು. ಟಾಮ್ ಮತ್ತು ಹೆಸ್ಟರ್ ಒಬ್ಬರನ್ನೊಬ್ಬರು ಅಪ್ಪಿಕೊಂಡಾಗ ನಂತರ ಅವರು ತಮ್ಮ ಏರ್ ಶಿಪ್ ಯಲ್ಲಿ ಕುಳಿತು ಮನರಂಜನೆಗಾಗಿ ಹೋಗ್ತಾರೆ ಮತ್ತು ಅವರು ಸಣ್ಣ ಪ್ರವಾಸಕ್ಕೆ ಹೋಗ್ತಾರೆ. ಚಿತ್ರದ ಸ್ಟೋರಿ ಇಲ್ಲಿಗೆ ಮುಗಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.